ಎಷ್ಟು ಕಷ್ಟಪಟ್ಬಿಟ್ಟು ಕಟ್ಟಿದ್ದೀನಿ ನೋಡಿ. ಅವಳು ಮಾತ್ರ ಹಿಂಗೆ 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 ಮಾಡಿಬಿಟ್ಲು. ನಾನು ಕಟ್ಟಿರೋದು ಚೆನ್ನಾಗಿದೆಯಾ? ಒಂದು ನಿಮಿಷ ಬಂದೆ, ಬೇಗ ಬನ್ನಿ ಮೇಡಮ್. ಇದಕ್ಕೆ ನಮ್ಮ ಅಣ್ಣ ತಿನ್ನೋದು ಸ್ವೀಟಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಕಿಚನಲ್ಲಿ ನಿಂತ್ಕೊಂಡು ಮಧುಗೌಡ ಅವರು ಏನು ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಇವತ್ತು ನಾನು ಚಿಕನ್ ಆಯಿತು. ಚಿಕನ್ ಬಿಟ್ಟರೆ ಇನ್ನೇನು ಫೇವ್ರೇಟು ನಾನ್ ವೆಜ್ಜಲ್ಲಿ? ಆಬ್ವಿಯಸ್ಲಿ ಮಟನ್ನು. ಇದೆರಡೇ ನಾವು ತಿನ್ನೋದು. ಬೇರೆಯವರೆಲ್ಲ ಬೇರೆ ಬೇರೆ ತಿಂತಾರೆ, ಬಟ್ ನಾನು ಇದೆರಡೇ ತಿನ್ನೋದು. ಸೊ ಇವಾಗ ಮಟನ್ ರೆಸಿಪಿ ಮಾಡ್ತಾಯಿದ್ದೀನಿ. ಮಟನಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಇನ್ನೊಂದು ಮಾಡ್ತೀನಿ, ಅದು ರಿವೀಲ್ ಮಾಡಲ್ಲ, ಆಮೇಲೆ ರಿವೀಲ್ ಮಾಡ್ತೀನಿ. ಇವಾಗ ಮಟನ್ ಸಾಂಬಾರು ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ. ಸೊ ನಾನು ಹೇಗೆ ಮಾಡ್ತೀನಿ, ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಫಸ್ಟು ಬಾಣಲಿನ ತೊಗೊಂಡು ಗ್ಯಾಸ್ ಆನ್ ಮಾಡಬೇಕು. ಏನು ಮಟನ್ ಸಾಂಬಾರಿಗೆ ಬಾಣಲಿ ತೊಗೊಂಡು ಏನು ಮಾಡ್ತಾರೆ ಅಂದ್ಕೋತಾ ಇದ್ದೀರಾ? ನಾನು ಡಿಫ್ರೆಂಟಾಗಿ ಮಾಡೋದು. ಸೊ ಸ್ವಲ್ಪ ಕಾಯಿಲಿ, ಕಾದಾದ್ಮೇಲೆ ಆಯಿಲ್ ಹಾಕ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾವು ಈ ಥರ ಮಾಡ್ತೀವಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡ್ಮೇಲೆ ಅದು ಕಾಯಬೇಕು. ಕಾದ್ಮೇಲೆ ಎಲ್ಲ ನನ್ನ ನಿಂತ್ಕೊಂಡಲ್ಲಿ ನಾನು ನೋಡ್ತವ್ರೆ, ನಾನು ಹೆಂಗೆ ಮಾಡಲಿ ಹೇಳಿ ಗೈಸ್ ವೀಡಿಯೋನ. ಯಾರೋ ಒಬ್ಬರು ಸ್ಪೆಷಲ್ ನನ್ನ ಅಡುಗೆನ ರಿವ್ಯೂ ಮಾಡೋಕ್ಕೊಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾರೆ. ನೀವು ಕಾಯ್ತಾ ಇರಿ, ಆ ಗೆಸ್ಟ್ನ ನಾನು ರಿವೀಲ್ ಮಾಡಲ್ಲ. ನೋಡಿ, ನಿಮಗೆ ಗೊತ್ತಾಗುತ್ತೆ, ನೀವು ಸರ್ಪ್ರೈಸ್ ಆಗ್ತೀರಾ. ನಾನು ಹೇಳ, ನೀವು ಅವ್ರು ತುಂಬಾ ಫೇಮಸ್ ಆ್ಯಂಡ್ ಅವ್ರಿಗೆ ನಾನಂದರೆ ಪಂಚಪ್ರಾಣ. ನಾನಂದರೆ ಅವ್ರಿಗೆ ತುಂಬಾ ಇಷ್ಟ. ನನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಅವ್ರನ್ನ ಕರೆಸ್ತಾ ಇದ್ದೀವಿ ನೋಡಿ, ಫಾರ್ ದ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ, ಅದು ಕಿಚನಲ್ಲಿ. ಓಕೆನಾ? ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ತೀನಿ. ಈ ಥರ ಕಟ್ ಮಾಡಿದ್ದೀನಿ ನಾನು, ಯಾಕಂದರೆ ಇದು ಹುರ್ಕೊಳ್ತೀವಲ್ವಾ. ನಾನೆಲ್ಲ ಐಟಮ್ಸೂ ಆಯಿಲಲ್ಲಿ ಫ್ರೈ ಮಾಡಿ, ಎಣ್ಣೆ ಕಾದಿದೆ, ಎಣ್ಣೆಲಿ ಫ್ರೈ ಮಾಡಿ ಆಮೇಲೆ ರುಬ್ಬೋದು. ಸೊ ಅದೊಂಥರ ಚೆನ್ನಾಗಿರುತ್ತೆ. ಓಕೆನಾ? ಸ್ವಲ್ಪ ಫ್ರೈ ಆಗಲಿ, ಕೆಂಪಗಾಗಬೇಕು. ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ದೀರ ತಾನೇ ಯಾರಾದರೂ ಸ್ಪೆಷಲ್ ಗೆಸ್ಟು ಅಂತ? ನಾನು ಹೇಳಲ್ಲ, ನೋಡಿ ನೀವೇ ಬೇಕಾರೆ. ಅರ್ತು ನನ್ನ ಫೇಸ್ನೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ನಿಮಗೋಸ್ಕರ ಅಡುಗೆ ಮಾಡ್ತಾಯಿದ್ದೀನಿ. ಯಪ್ಪ, ಈ ಒಲೆ ಮುಂದೆ ನಿಂತ್ಕೊಂಡ್ರೆ ಎಷ್ಟು ಶಕೆ ಆಗುತ್ತಲ್ವಾ. ಇದನ್ನೊಂದು ಸ್ವಲ್ಪ ಆಗಬೇಕು, ಆಗ್ತಾ ಇರಲಿ. ನೆಕ್ಸ್ಟ್ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೊತೀನಿ. ಮೀಡಿಯಮ್ ಸೈಜ್ದು ಒಂದೆರಡು ಈರುಳ್ಳಿ, ಹಾಗೆ ಮೀಡಿಯಮ್ ಸೈಜ್ದು ಒಂದೆರಡು ಏನಂತಾರೆ ಅದು ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಶುಂಠಿ. ಓಕೆನಾ? ಇಷ್ಟನ್ನ ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು. ಈ ಥರ ಬಿಸಿ ಮಾಡಿ ಎಣ್ಣೆಲಿ ಫ್ರೈ ಮಾಡಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಡುಗೆಗೆ. ನಮ್ಮ ಸಿಸ್ಟರ್ ಒಬ್ರು ಇದ್ದಾರೆ, ಅವರು ಚಿಕನನ್ನು ಕೂಡ ಹೀಗೆ ಮಾಡ್ತಾರೆ, ಬಟ್ ನಾನು ಈ ಥರ ಚಿಕನ್ ಎಲ್ಲ ಈ ಥರ ಮಾಡಲ್ಲ. ಚಿಕನ್ಗೆ ಇನ್ನೊಂದೇನು ಗೊತ್ತಾ, ಬರೀ 4 to 5 ಇಂಗ್ರೀಡಿಯೆಂಟ್ಸಲ್ಲಿ ಚಿಕನ್ ಗ್ರೇವಿ ಮಾಡ್ಬೋದು. ಅದೊಂದು ರೆಸಿಪಿ ನನಗೆ ಗೊತ್ತು. ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ. ಈ ಥರ ಕೊತ್ತಂಬರಿ, ಈರುಳ್ಳಿ ಅದು ಇದು ಎಲ್ಲ ಏನೂ ಯೂಸ್ ಮಾಡಲ್ಲ. ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಗೊತ್ತು ನನಗೆ ಒಂದು ಚಿಕನ್ದು, ಗೊತ್ತಾ? ಅದನ್ನು ಬೇಕಾದ್ರೆ ಮಾಡಿ ತೋರಿಸ್ತೀನಿ. ನೀವು ಹೀಗೆ ಸಪೋರ್ಟ್ ಮಾಡಬೇಕು, ನೀವೆಲ್ಲ ಟ್ರೈ ಮಾಡಬೇಕು ನನ್ನ ಅಡುಗೆನ ಮನೆಯಲ್ಲಿ. ಸೊ ಇದು ಬೆಂದಾದಮೇಲೆ, ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಇದು ಸ್ಪೈಸಸ್ ಹಾಕೊಳ್ತೀನಿ. ಚಕ್ಕೆ, ಲವಂಗ, ಮೆಣಸು, ಗಸಗಸೆ, ಸರಿನಾ? ಎಲ್ಲನೂ ಒಂದೊಂದು ಟೇಬಲ್ ಸ್ಪೂನು.
ನಾನಿವಾಗ 1 kg ಅಷ್ಟು ಮಟನ್ ಸಾಂಬಾರು ಮಾಡ್ತಾ ಇರೋದು, ಕಷ್ಟ ಅಲ್ಲದೆ ಹೇಳ್ತಾ ಇರೋದು. ನೀವು ಜಾಸ್ತಿ kg ಮಾಡ್ತೀರಾ ಅಂದರೆ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಡಬಲ್ ಹಾಕೋಬೇಕಾಗತ್ತೆ. 2 kg ಅಂದರೆ ಇದಕ್ಕಿಂತ ಡಬಲ್ ಹಾಕೋಬೇಕು. ಆದಷ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕಡಿಮೆ ಇಡಬೇಕು ಮಟನಿಗೆ. ಚಿಕನಿಗೆ ಅಂದರೆ ಸ್ವಲ್ಪ ಜಾಸ್ತಿ ಇಡಬೇಕು. ಮತ್ತು ಎಷ್ಟು ಜನ ನಾನು ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿದ್ರಿ, ಚೆನ್ನಾಗಿತ್ತಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಕಡೆ ಹೋದ್ರೂ ನನ್ನ ಬಿರಿಯಾನಿ ಫೇಮಸ್ ಆಗ್ಬಿಟ್ಟಿದೆ. ನೀವು ಬಿರಿಯಾನಿ ಮಾಡಿದ್ರಾ ಅಂತಲೇ ಕೇಳ್ತಿದ್ರು. ಬೆಂಗಳೂರಿಗೆ ಹೋಗಿದ್ದೆ, ಅಲ್ಲೂ ಹಾಗೆ ಕೇಳಿದ್ರು. ಎಲ್ಲ ಕಡೆಯೂ ನನ್ನ ಬಿರಿಯಾನಿ ರೆಸಿಪಿ ಫೇಮಸ್ ಆಗ್ಬಿಟ್ಟಿದೆ. ಇನ್ನೂ ಯಾರು ಟ್ರೈ ಮಾಡಿಲ್ಲ, ಎಲ್ಲರೂ ಟ್ರೈ ಮಾಡಿ. ಇನ್ನೇನು ಆಂದವೇ ಇದ್ದಾರೆ, ಗೆಸ್ಟು ಬರ್ತಾ ಇದ್ದಾರೆ. ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದಾರೆ ಪಾಪ ಅವರು. ಸುಮ್ಮನೆ ನಾನು ಒಬ್ಳೆ ಕಿಚನಲ್ಲಿ ಮಾಡಿ ನಾನೇ ತಿಂದರೆ ಮಜಾ ಇರಲ್ಲ ಅಂದ್ಬಿಟ್ಟು ಗೆಸ್ಟ್ನ ಕರೆಸ್ತಾ ಇದ್ದೀವಿ. ಓಕೆನಾ? ಸೊ ಇದು ಫ್ರೈ ಆದ ನಂತರ ಸ್ವಲ್ಪ ಏನು ಹಾಕಬೇಕು ಅಂತ ಅಂದರೆ ಹುರ್ಗಡ್ಲೆ ತೊಗೊಂಡಿದ್ರೆ ಒಂದು 2 ಟೇಬಲ್ ಸ್ಪೂನ್ ಆಫ್ ಹುರ್ಗಡ್ಲೆ ಯಾಕೆ ಹಾಕ್ತಾರೆ ಅಂದರೆ ಸ್ವಲ್ಪ ಸಾಂಬಾರುಗಳೆಲ್ಲ ಗಟ್ಟಿ ಬರಲಿ ಅಂತ. ಹುರ್ಗಡ್ಲೆ ಹಾಗೆ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ. ಜಾಸ್ತಿ ಹುರ್ಗಡ್ಲೆ ಹಾಕೊಳಕ್ಕೆ ಹೋಗ್ತೀವಿ, ಒಂದು ಸ್ವಲ್ಪ ಏನಾಗುತ್ತೆ ಗಟ್ಟಿ ಥರ ಮಂದ ಆಗ್ಬಿಡುತ್ತೆ ಸಾಂಬಾರು. ಅಷ್ಟು ಮಂದನೂ ಇರ್ಬಾರ್ದು, ಅಷ್ಟು ತೆಳ್ಳಗಿರ್ಬಾರ್ದು, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು. ಓಕೆನಾ? ಫ್ರೈ ಆಗಲಿ ಅದು. ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಾ, ನಾನು ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ. ಸೊ ನಾನು ಅಂದ್ಕೊಂಡೆ ನನಗೆ ಬರೋದೇ ಗುಲಾಬ್ ಜಾಮೂನ್ ಬರುತ್ತೆ, ಕ್ಯಾರೆಟ್ ಹಲ್ವಾ ಬರುತ್ತೆ, ಅಷ್ಟೇ ಬರೋದು ಸ್ವೀಟಲ್ಲಿ. ಪಾಯಸ ಇವಾಗ ಕಲ್ತ್ಕೊಳ್ತೀನಿ, ಬೇಕಾದ್ರೆ ಪಾಯಸ ಮತ್ತು ಕ್ಯಾರೆಟ್ ಹಲ್ವಾ ಮಾಡಿ ತೋರಿಸ್ತೀನಿ. ಒಂದೊಂದ್ಸಲ ಗುಲಾಬ್ ಜಾಮೂನು ಹೊಡೆದೋಗ್ಬಿಡುತ್ತೆ. ಸಮ್ಟೈಮ್ಸ್ ಚೆನ್ನಾಗಿ ಬರುತ್ತೆ, ಸಮ್ಟೈಮ್ಸ್ ಚೆನ್ನಾಗಿ ಬರಲ್ಲ. ಅದು ಉಂಡೆ ಅದು ಇದಕ್ಕೆ ಹಾಕಿದ ತಕ್ಷಣ ಹೊಡೆದೋಗ್ಬಿಡುತ್ತೆ ಸಮ್ಟೈಮ್ಸು. ಅದಕ್ಕೆ ಸುಮ್ಮನೆ ನಾನೇ ಪ್ರೋ ಇಲ್ಲ ಅಂದರೆ ಅದನ್ನು ಮಾಡಿ ತೋರಿಸೋದ್ರಲ್ಲಿ ಅರ್ಥ ಇರಲ್ಲ. ಸೊ ನನಗೆ ಯಾವ್ದು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಮಾಡಿ ತೋರಿಸ್ತೀನಿ. ಆಯಿತಾ? ಇದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು, ಚೆನ್ನಾಗಿರುತ್ತೆ. ಅರಿಶಿನ ಸೊ ನೆಕ್ಸ್ಟ್ ವಿಡಿಯೋ ಏನು ನಾನು ಹೇಳಿದೇನು ಮಾಡೋಕ್ಕೆ ಆಗಲ್ಲಪ್ಪ, ನಾನೇನು ಹೇಳಲ್ಲ, ಸುಮ್ಮನೆ ಹಾಗೆ ಮಾಡ್ತೀನಿ. ಮಾಡಬೇಕು ಅಂದ್ಕೊಂಡ್ರೆ ಮಾಡೋಕ್ಕಾಗಲ್ಲ, ಎಲ್ಲಾದರೂ ಹೋಗ್ಬೇಕು ಅಂದ್ಕೊಂಡ್ರೆ ಹೋಗೋಕ್ಕಾಗಲ್ಲ. ಸೊ ಏನೋ ಹೇಳಿದ್ರೆ ಮಾಡಬೇಕು. ಇವಾಗ ನೋಡಿ, ಈ ಮಟನ್ ರೆಸಿಪಿನೂ ಅಷ್ಟೇ ಐಡಿಯಾನೇ ಇರಲಿಲ್ಲ. ಬೆಳಗ್ಗೆ ಹೋಗಿ ಮಾಡೋಣ ಅಂದ್ಬಿಟ್ಟು ಮಟನ್ ತೊಗೊಂಡು ಬಂದಿದ್ದೆ. ಅಂದ್ಕೊಂಡೇ ಇರಲಿಲ್ಲ ಮಟನ್ ಸಾಂಬಾರು ಮಾಡ್ತೀನಿ ಇವತ್ತು ಅಂತ. ಸೊ ಇದಾದಮೇಲೆ ಇದಕ್ಕೆ ಕಾಯಿ ಹಾಕೋಣ. ಎಲ್ಲರೂ ಒಂದೊಂದು ಸ್ವಲ್ಪ ಬಿಸಿ ಆದರೆ ಸಾಕು, ಏನು ಫುಲ್ ರೋಸ್ಟ್ ಆಗಬೇಕು ಅಂತ ಏನಿಲ್ಲ. ಎಲ್ಲ ಪದಾರ್ಥನೂ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಆಗಬೇಕು. ಮಟನ್ ತೋರಿಸಿಲ್ಲ ಅಲ್ವಾ ನಿಮಗೆ, ನಾನು ತೊಳೆದಿಟ್ಟಿದ್ದೀನಿ. ಓಕೆನಾ? ಕಾಯಿ ಒಂದು ಹೋಳಷ್ಟು ಕಾಯಿ ತಗೊಂಡಿದ್ದೀನಿ, ಒಂದು ಚಿಕ್ಕ ಹೋಳು ಕಾಯಿ. ಬಿಕಾಸ್ ಸಾಂಬಾರಿಗೆಲ್ಲ ಸ್ವಲ್ಪ ಕಾಯಿ ಹಾಕಿದ್ರೆ ಏನಂತಾರೆ, ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ರುಬ್ಬುವಾಗ. ಹಾಗಾಗಿ ಸಾಂಬಾರಿಗೆಲ್ಲ ಕಾಯಿ ಹಾಕ್ತೀವಿ, ಗ್ರೇವೀಸ್ಗೆಲ್ಲ ಕಾಯಿ ಹಾಕಲ್ಲ. ಬೆವರು ತೊಗೊಬಿಟ್ಟಿದ್ದೀನಿ ನಾನು. ಓಕೆನಾ? ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ. ಯೂಶ್ವಲಿ ಯಾರು ಮಟನ್ನಿಗೆಲ್ಲ ಪುದೀನ ಹಾಕಲ್ಲ, ನಾನು ಹಾಕ್ತೀನಿ. ಇದು ನಮ್ಮ ಸಿಸ್ಟರ್ ಹೇಳಿದ್ದು, ಸ್ವಲ್ಪ ಪುದೀನ ಹಾಕಿದ್ರು ಚೆನ್ನಾಗಿರುತ್ತಂತೆ. ಸೊ ಅದಕ್ಕೆ ನಾನು ಹಾಕ್ತಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಟೇಸ್ಟ್ ಅಂತ ಟ್ರೈ ಮಾಡೋಕ್ಕೆ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ದಿಸ್ ಟೈಮ್. ಫಸ್ಟ್ ಒಂದ್ಸಲ ನಾನು ಮಟನ್ ಮಾಡಿದೆ,
ಸಾಂಬಾರು ಮಾಡಿಲ್ಲ ಫಸ್ಟ್ ಟೈಮ್. ಬಟ್ ಗೊತ್ತಿತ್ತು ಹೆಂಗ್ ಮಾಡೋದು ಅಂತೆಲ್ಲ. ನಾವು ಯೂಶಲಿ ಜಾಸ್ತಿ ಮಟನ್ ಮಾಡಲ್ಲ, ಚಿಕನ್ನೇ ಜಾಸ್ತಿ. ಚಿಕನ್ನೆಲ್ಲ ಅಭ್ಯಾಸ ಇದೆ ಜಾಸ್ತಿ ಮಾಡಿ ಮಾಡಿ. ಮಟನು ಕೂಡ ಮಾಡಿದ್ದೀನಿ ಒಂದು 2-3 ಸಲ. ಸೊ ಇದಿಷ್ಟು ಹಿಂಗಾದ್ಮೇಲೆ ಮತ್ತೆ ಹಿಂಗೆ ಕೈ ಆಡಿಸ್ತಾನೆ ಇರಿ, ಇಲ್ಲ ಅಂತಂದ್ರೆ ಈ ಕಾಯಿ ಹಾಕಾದ್ಮೇಲೆ ಇದಾಗ್ಬಿಡುತ್ತೆ, ಅಂಡಿಡ್ಕೊಂಡ್ಬಿಡುತ್ತೆ. ನನ್ನ ಫೋನ್ ಬರ್ತಾ ಇದೆ, ಯಾರು ಅಂತ ನೋಡ್ಬಿಡ್ತೀನಿ. ಗೆಸ್ಟ್ ಫೋನ್ ಮಾಡಿದ್ರು, ಎಲ್ಲಿದ್ದಾರೆ ಕೇಳ್ತೀನಿ. ಹಲೋ, ಹೇಳಿ ಮ್ಯಾಮ್. ಹಲೋ, ಹೇಳಿ ಮೇಡಮ್. ಹಾಂ, ಅಯ್ಯೋ ಏನು ಬೇಡ, ಬನ್ನಿ ಮೇಡಮ್. ಗಸಗಸೆ ಇತ್ತು, ನೋಡಿರ್ಲಿಲ್ಲ ನಾನು. ಒಂದು ನಿಮಿಷ ಬಂದೆ. ಬೇಗ ಬನ್ನಿ ಮೇಡಮ್. ಓಕೆ, ಸೊ ಇದಾದ್ಮೇಲೆ ಸ್ವಲ್ಪ ನಾನು ಮಟನ್ ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ. ಮಟನ್ ಸಾಂಬಾರ್ ಪುಡಿ ಅಂದರೆ ಒಂದು 5 ಸ್ಪೂನ್ ಆಫ್ ಮಟನ್ ಸಾಂಬಾರ್ ಪುಡಿ. ನಿಮ್ಗೆ ಏನಾದರೂ ಖಾರ ಬೇಕು ಇನ್ನೊಂದು ಸ್ವಲ್ಪ ಅಂದರೆ, ಯೂಶಲಿ ಮಟನ್ ಸಾಂಬಾರ್ ಪುಡಿ ಅಲ್ಲ ಖಾರ ಇರಲ್ಲ. ಖಾರ ಬೇಕು ಅಂದರೆ 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಹಾಕೊಬೋದು, ಇಲ್ಲ ಅಂತಂದರೆ ಬೇಡ, ಆಪ್ಷನಲ್, ದಟ್ ಈಸ್ ಆಪ್ಷನಲ್. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿ ಆಮೇಲೆ ಸ್ವಲ್ಪ ಪುಡಿನ ಹಾಕಿ, ಫಸ್ಟೇ ಹಾಕ್ಬಿಟ್ರೆ ಒಂಥರ ಸೀದೋಗಿರೋ ಥರ ಆಗ್ಬಿಡುತ್ತೆ ಪೌಡರು. ಸೊ ಹಂಗಾಗಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಆಮೇಲೆ ಹಾಕಿ. ಸ್ವಲ್ಪ ಹೀಗೆ ಬಾಡಿಸ್ಬಿಟ್ರೆ ಆಯ್ತು. ಇದು ಇವಾಗ ಆರಬೇಕು. ಇದು ಮಸಾಲೆ ಏನಿದೆ ಇದು ಆರಬೇಕಾಗತ್ತೆ. ಇದು ಆರಾದ್ಮೇಲೆ ಜಾರಿಗೆ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಓಕೆನಾ? ಅಂಟಿಲ್ಲ ಕಾಯ್ತಾ ಇರಿ. ಓಕೆ, ರುಬ್ಕೊಂಡು ಬಂದಿದ್ದೀನಿ. ಇದು ರುಬ್ಬಿದೆ. ಇವಾಗ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ, ಕಾದಿದೆ. ಅದಕ್ಕೊಂದು ಸ್ವಲ್ಪ ಕರಿಬೇವು ಹಾಕೊಬೋದು ನೀವು ಬೇಕು ಅಂತಂದರೆ. ನಾನು ಇವಾಗ ಸ್ವಲ್ಪ ಒಂದೇ ಒಂದು ಚಿಕ್ಕ ಟೊಮೆಟೊ ಹಾಕೊಳ್ತಿದ್ದೀನಿ. ಒಬ್ಬೊಬ್ಬರು ರುಬ್ಕೊಳ್ಳೋಕ್ಕೆ ಹಾಕೊಳ್ತಾರೆ, ಆಪ್ಷನಲ್ಲಿ ಮಟನ್ಗೆ ಟೊಮೆಟೊ ಹಾಕಬೇಕು ಅಂತ ಏನಿಲ್ಲ, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದ್ರ ಜೊತೆ ನೀವು ಕರಿಬೇವು ಕೂಡ ಹಾಕೋಬೋದು, ಈರುಳ್ಳಿ ಕೂಡ ಹಾಕೋಬೋದು. ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಅಂತ ನಾನು ಬರೀ ಟೊಮೆಟೊ ಹಾಕಿದ್ದೀನಿ. ಸ್ವಲ್ಪ ಹಾಕಲಿ, ಗ್ಯಾಸ್ ಇನ್ನೊಂದೇನು ಗೊತ್ತಾ, ಇಬ್ಬರಲ್ಲ ಇಬ್ಬರು ಬರ್ತಾ ಇದ್ದಾರೆ ಗೆಸ್ಟು. ಒಬ್ಬರು ಲೆಜೆಂಡ್ ಗೆಸ್ಟು, ಇನ್ನೊಬ್ಬರು ಆರ್ಡಿನರಿ ಗೆಸ್ಟು. ಫಸ್ಟು ನಾನು ನಿಮಗೆ ಎಕ್ಸ್ಟ್ರಾರ್ಡಿನರಿ ಗೆಸ್ಟ್ನ ತೋರಿಸ್ತೀನಿ, ಆಮೇಲೆ ಅಟ್ ದಿ ಎಂಡ್ ಲೆಜೆಂಡ್ ಗೆಸ್ಟ್ ಬರ್ತಾರೆ. ಅವರೆಲ್ಲ ನೀವು ನೋಡಿರ್ತೀರ, ಆವಾಗಲೇ ಫೇಮಸ್ ಆಗಿದ್ರು. ಇವಾಗ ಒಂದು ಸ್ವಲ್ಪ ಫೀಲ್ಡ್ ಎಲ್ಲ ಬಿಟ್ಬಿಟ್ಟಿದ್ದಾರೆ, ಫೀಲ್ಡ್ಗೆ ಇಳಿತಾ ಇಲ್ಲ. ಅವಾಗೆಲ್ಲ ಫುಲ್ಲು ಆಳಿದ್ರು, ಟಿಕ್ಟಾಕ್ನ ಆಳಿದ್ರು, ಇನ್ಸ್ಟಾಗ್ರಾಮ್ನ ಆಳಿದ್ರು. ಆಮೇಲೆ ಜನ ಎಲ್ಲ ಮುಗಿ ಬೀಳ್ತಾ ಇದ್ರು ಔಟ್ ಸೈಡ್ ಹೋದ್ರೆ. ಆಮೇಲೆ ಸ್ವಲ್ಪ ತೊಂದರೆ ಆಗ್ತಿತ್ತು ಅಂತ ಫೀಲ್ಡ್ನ ಬಿಟ್ರು. ಇವಾಗ ಆರಾಮಾಗಿ ಮನೇಲಿದ್ದಾರೆ ಓಡಾಡ್ಕೊಂಡು. ಅವ್ರು ತುಂಬ ಟ್ರಿಪ್ ಮಾಡ್ತಾರೆ, ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಶ್ರೀರಂಗಪಟ್ಟಣ, ಆಮೇಲೆ ಅದು ಊರುಗಳಿದೆ, ಆ ಊರಿಗೆಲ್ಲ ಹೆವಿ ಟ್ರಿಪ್ ಹೊಡಿತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ಬ್ಯುಸಿ ಇದ್ದಾರೆ ಅವರು. ಓಕೆ, ಇದಾಗಿದೆ. ನೆಕ್ಸ್ಟ್ ಆರ್ಡಿನರಿ ಗೆಸ್ಟು ಎಂಟ್ರಿ ಕೊಡ್ತಾ ಇದ್ದಾರೆ. ಬಂದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನೀವು ಬಂದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನೀನಿಂದ ಲೇಟಾಗಿ ಬಾ. ಇದು ಒಂಥರ ಚಣ, ಇದನ್ನ ಸೈಡಲ್ಲಿ ಇಟ್ಟಿಟ್ಬಿಟ್ಟಿರ್ತೀನಿ. ಚಣನ ಬೇಕಾದ್ರೆ ನೀವು ಆಮೇಲೆ ಹಾಕೋಬೋದು. ನಮ್ಮ ಎಕ್ಸ್ಟ್ರಾರ್ಡಿನರಿ ಗೆಸ್ಟ್, ವೆಲ್ಕಮ್ ಟು ಮೈ ಕಿಚನ್. ಹಾಯ್. ಇವಾಗ ನಾನು ಮಟನ್ ಹಾಕ್ತಾ ಇದ್ದೀನಿ. ಏನು ಮಾಡ್ತಿದ್ಯಾ? ಮಟನ್ ಸಾಂಬಾರ್. ಮಟನ್ ಸಾರ್ ಜೊತೆ ಹೇಳಲ್ಲ. ಓಕೆ, ಮಟನ್ ಹಾಕ್ತಾ ಇದ್ದೀನಿ ಈಗ. ಬೇಕೇ
ಮಟನ್ನಿಗೆ ಉಪ್ಪು ಹಾಕಿ ಸ್ವಲ್ಪ ಬೇಯಿ ಮಟನ್. ನಾವು ತಂದಿರೋದು ಎಳೆ ಮಟನ್ನು, ಜಾಸ್ತಿ ಏನು ಬೇಯಿಸಂಗಿಲ್ಲ. ಬೇರೆ ಮಟನ್ ಥರ 6 ವಿಜಿಲ್ 7 ವಿಜಿಲ್ ಥರ ಎಲ್ಲ. ಸೊ ಕಾಲೇಜಿಂದ ಇಷ್ಟೊತ್ತ ಬರೋದು, ಬೇಗ ಬರ್ಬೇಕಂತ ಗೊತ್ತಲ್ಲ. ವಿಡಿಯೋ ಮಾಡ್ತಾರೆ ಅಂತಾನೆ ಒಂದು ಕ್ಲಾಸ್ ಬಂಕ್ ಹಾಕ್ಬಿಟ್ಟು ಬಂದಿದ್ದೀವಿ. ನಾನು ಹೇಳಿದ್ನಲ್ಲ ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರಂತ. ನೋಡಿ ಬಂಕ್ ಹಾಕ್ಬಿಟ್ಟು ಬಂದ್ರೆ. ಓಕೆ, ಇದು ಸ್ವಲ್ಪ ಬೇಯಲಿ. ಇದಕ್ಕೆ ನಾನು ಉಪ್ಪು ಎತ್ಕೊಳ್ಳಿ, ಕಲ್ಲುಪ್ಪು. ಯಾವುದು ಉಪ್ಪು ನಾನು ಹೇಳ್ಕೊಟ್ಟಂಗೆ ಮಾಡ್ತಿದ್ಯಾ? ಕೈ ಹೇಳ್ಕೊತೀನಿ ಹೇಳಿ ಫಸ್ಟ್. ಉಪ್ಪು ನೀರು ತೆತ್ಕೊಡು, ಕೈ ತೊಳ್ಕೊಂಡು. ಓಕೆ, ಹಾಕಿ ಸ್ವಲ್ಪ ಬೇಯಿಲಿ. ಮಟನ್ ಬೆಂದು ನೀರೆಲ್ಲ ಹೋದ್ಮೇಲೆ ಮತ್ತೆ ಸಿಗ್ತೀವಿ. ಓಕೆನಾ? ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೆ. ಇದು ಮಟನ್ ಬೇಯೋಷ್ಟರಲ್ಲಿ ಅದು ಇನ್ನೂ ಒಂದು ರೆಸಿಪಿ ಮಾಡ್ಕೊಳ್ಳೋಣ, ಮತ್ತು ವಿಡಿಯೋ ಲ್ಯಾಗ್ ಆಗಿಬಿಡುತ್ತೆ. ನಾನು ಮುದ್ದೆ ಮಾಡ್ತಾ ಇದ್ದೀನಿ. ಅದನ್ನ ಕಟ್ಟೋರು ನಿಶಾ ರವೀಂದ್ರ ಅವರು. ನಾನು ತಿರುಗಿ ಎಲ್ಲ ಕೊಡ್ತೀನಿ, ಅದನ್ನ ಕಟ್ತಾರೆ ನಿಶಾ ಅವರು. ಹೆಂಗ್ ಕಟ್ತಾರೆ ನೋಡ್ತಾ ಇರಿ. ಏನೋ ನೀನು ಮಾಡಿರೋ ಮುದ್ದೆ ತಿಂತಿರೋದು ಹೆಂಗಿರುತ್ತೆ ನೋಡಕ್ಕ, ನಾನೇ ಹೇಳ್ತೀನಿ. ಒಂದು ಮುದ್ದೆ ಇಲ್ಲಿ ಇವ್ರ ಮನೇಲಿ ಯಾರು ತಿನ್ನಲ್ಲ ಫ್ರೆಂಡ್ಸ್. ನಾನು ತಿಂತೀನಿ. ಇವರೊಬ್ರು ತಿಂತಾರೆ, ಅವ್ರ ಅಜ್ಜಿ ಒಬ್ರು ತಿಂತಾರೆ ಅಷ್ಟೇ. ಸೊ ಹಂಗಾಗಿ ನಾನೊಂದು ಸ್ವಲ್ಪ ತಿಂತೀನಿ, ಅಷ್ಟು ಮಾತ್ರ ಮುದ್ದೆ ಮಾಡ್ಕೊಳ್ತೀನಿ. ಈಗ ಪೌಡರ್ ಎತ್ಕೊಡಿ, ರಾಗಿ ಹಸಿ ಎತ್ಕೊಡಿ. ಪಾಂಡ್ಸ್ ಪೌಡರ ನಿನಗೆ ಹಾಕೊಡ್ತೀನಿ ಬಿಡು ಪಾಂಡ್ಸ್ ಪೌಡರ್. ಓಕೆ, ಇವಾಗ ನಾನು ಒಂದು ಸ್ವಲ್ಪ ಮುದ್ದೆ ಆಗುವಷ್ಟು, ಒಂದು ಮೀಡಿಯಮ್ ಸೈಜ್ ಆಫ್ 2 ರಾಗಿ ಬಾಲ್ಸ್ ಮಾಡುವಷ್ಟು ನೀರಿಟ್ಟಿದ್ದೀನಿ. ಸ್ವಲ್ಪ ಹಸಿಟ್ಟು ಹಾಕಿ ಅದು ಕುದಿ ಬರಬೇಕು. ನೀರು ಚೆನ್ನಾಗಿ ಕಾದು ಉಕ್ಕಿ ಬಂದಾಗ ಹಸಿಟ್ಟು ಹಾಕಿ ತಿರುಗಬೇಕು. ಸೋಲಾರ್ದ ಬಿಸಿನೀರು ಇರುತ್ತಪ್ಪ, ತಂದ್ಕೊಡು. ತಗೊಂಬೋಗು, ನೀನೊಬ್ಳು ಮಾಡ್ಕೊಡ್ತೀನಿ. ಓಕೆ, ಅದು ಬೇಯ್ತಾ ಇದೆ, ಇದು ಬೇಯ್ತಾ ಇದೆ. ಸೊ ಮಟನ್ ಏನಾಗಿದೆ ನೋಡೋಣ. ಇಲ್ಲಿ ಬಾಡಿರೋದು ಬೇಯ್ತಾ ಇದೆ. ಇನ್ನೇನಿಲ್ಲ, ಮಟನ್ ಬೆಂದಮೇಲೆ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಬಿಟ್ಟು, ಕುಕ್ಕರಲ್ಲೂ ಮಾಡ್ತೀವಿ ಬೇರೆ ಕಡೆಯಿಂದ ಮಟನ್ ತಂದರು. ಇದು ಎಳೆ ಮಟನ್ ಅಲ್ವಾ, ಸೊ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀವಿ. ಜಾಸ್ತಿ ಏನು ಬೇಯಿಸ್ಬೇಡಿ ಅಂತ ಹೇಳಿದ್ದಾರೆ ಅವರು, ಅಂಗಡಿಯವರು. ಬರ್ತಿದೆ ಬರ್ತಿದೆ. ನಾನು ಹೇಳ್ಬೇ ಹಸಿಟ್ಟು ಹಾಕು, ನಾನು ತಿರುಗ್ತೀನಿ. ಹೆಂಗಾಗ್ತಾಳ ಗುರು ಇವಳು. ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ. ಚೆನ್ನಾಗಿ ಅಡುಗೆ ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್. ನಾನು ಮಾಡೋದೇ ಎಲ್ಲ ಕಳ್ದೋಯ್ತು. ನಮ್ಮ ಅಣ್ಣಗೆ ನಾನು ಮಾಡೋದು ಚಪಾತಿ ಮತ್ತೆ ವೈಟ್ ಸಾಂಬಾರ್. ನಾನು ಮಾಡೋ ಮಟನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಕೇಳ್ತಾ ಇರ್ತಾನೆ ಅಂತ ಮಾಡಲ್ಲ. ಆದ್ರೆ ಒಂದು ಪೀಸ್ ಇರಲ್ಲ ಅದೊಳಗಡೆ. ಇರಿ ಅದೊಂದು ಸ್ವಲ್ಪ ಮೇಲ್ ಬರ್ಲಿ. ಇಷ್ಟು ಫುಲ್ಲುವೆ ನಾನು ಹೇಳ್ತಾ ಇರ್ತೀನಿ. ಇದ್ರಲ್ಲಿ ಎತ್ಕೋ, ಅದ್ರಲ್ಲಿ ಹಾಕ್ಬೇಡ. ಅದ್ರಲ್ಲಿ ಎತ್ತಿ ಒಂದೊಂದ್ಸಲ ಸ್ವಲ್ಪ ಹಾಕು. ಅದು ಫುಲ್ ಹಾಕೋ ಒಂದ್ಸಲ. ಹಂಗೆ ಹಾಕು. ಇನ್ನೂ ಸ್ವಲ್ಪ ಲೇಟಾಗಿ ಹುಟ್ಟು ಸೋಮೇರಿ ಇವಳು. ಹಿಂಗ ಅವಳೆ ಅಂತಾನ, ಏನು ಮಾಡಲ್ಲ. ಹಿಡ್ಕೋ, ಕೆಳಗಡೆ ಬಸ್ ಹಿಡ್ಕೋ. ಅದು ಒಳಗೆ ಗೊತ್ತಾಗಲ್ಲ. ಕನ್ಸಿಸ್ಟೆನ್ಸಿ ಹಿಡ್ಕೊ. ಹಾಕು ನಿಶಾ, ಅದ್ರಲ್ಲಿ ಒಂದು ಅರ್ಧಕ್ಕಿಂತ ಕಡಿಮೆ ಹಾಕು. ಆ ಬೋಸಲ್ಲಿ ಎಷ್ಟು? ಅರ್ಧಕ್ಕಿಂತ ಕಡಿಮೆ. ಹಾಕು ಸ್ವಲ್ಪ. ಇರು. ನಾನು ಹೇಳಿದ್ದೆ ನಿಮಗೆ, ನಮ್ಮ ಅಜ್ಜಿ ನನಗೆ ಮುದ್ದೆ ಮಾಡಿ
ಸಾಕು ಬಿಡು, ಸಾಕು ಸಾಕು. ಇವಾಗ ಇದು ಇನ್ನೊಂದು ರೌಂಡು ಚೆನ್ನಾಗಿ ಬೇಯಬೇಕು ಹಸಿಟ್ಟೆಲ್ಲ. ಆಮೇಲೆ ಗಟ್ಟಿ ಗಿಡ್ಕ ತಿರುಗಬೇಕು. ಸೊ ಇದು ಹಾಕೊಳ್ಳುವಾಗ ಸ್ವಲ್ಪ ತೆಳ್ಳಗೆ ಇರಲಿ, ಈ ಥರ ಕನ್ಸಿಸ್ಟೆನ್ಸಿಲಿ. ನೀವು ಜಾಸ್ತಿ ಹಸಿಟ್ಟು ಹಾಕ್ಬಿಟ್ರೆ ಕಟ್ಟಕ್ಕಾಗಲ್ಲ, ಗಟ್ಟಿ ಆಗ್ಬಿಡುತ್ತೆ ತಿರುಗುವಾಗ, ಮುದ್ದೆ ತಿರುಗುವಾಗ. ಸೊ ಇದು ಚೆನ್ನಾಗಿ ಅದೇ ಎಷ್ಟು ಬೇಯಬೇಕು ಅಂದರೆ ಇವಾಗ ಇದು ರಾಗಿ ಹಸಿಟ್ಟು ಒಂದು ಸ್ಮೆಲ್ ಬರುತ್ತೆ, ನಿಮ್ಗೆ ಘಮ ಬರುತ್ತೆ ಬೆಂದಿರೋದು ಒಂಥರ ಹಸಿಟ್ಟು, ಅಲ್ಲಿವರೆಗೂ ಬೇಯಿಸ್ಬೇಕು ಚೆನ್ನಾಗೆ. ಇವಾಗ ಇದಕ್ಕೆ ಬೇಯಿ ನಾನು ಫಸ್ಟೆಲ್ಲ ಮಟನ್ ತಿಂತಿರ್ಲಿಲ್ಲ, ಇವಾಗಲೇ ತಿಂತಾರೆ. ಆಫ್ ಮಾಡ್ತೀನಿ. ಇವಾಗ ಬೆಂದಿದೆ ಹಸಿಟ್ಟದು. ಒಂದು ಪ್ಲೇಟ್ ಇದೆಯಾ? ನೀನು ಮಾಡಿಬಿಟ್ರೆ ಇದು ಒಂದಾ ಕೊಡಿಲಿ. ಸೊ ನೀವು ಪ್ಲೇಟ್ನ ಒಂದು ಸ್ವಲ್ಪ ಹಿಂಗೆ ನೀರು ಮಾಡ್ಕೊಳ್ಳಿ. ಜಾಸ್ತಿ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮುದ್ದೆ ಎಲ್ಲ ತಪ್ಪರು ಸಾಡೋಗೋಗುತ್ತೆ. ಕೈನ ಹೆಂಗೆ ನೀರು ಮಾಡ್ಕೊಂಡು ಅದು ಒಂದು ಸ್ಮೂತಾಗಿ ಬರುತ್ತೆ. ನಾನು ನಾಳೆ ಟ್ರೈ ಮಾಡ್ತೀನಿ. ಎಸ್, ನೀವು ಟ್ರೈ ಮಾಡಿ. ಎಸ್, ರಾಗಿ ಬಾಲ್ ತಗೋ. ನೀನು ಕಟ್ಟಿಗ ಇದನ್ನೇ ಅದನ್ನ ಕೆರ್ಕೊಡ್ಲಾ? ಅದೆಲ್ಲ ತಗೊಡ್ತೀನಿ. ಅದನ್ನೊಂದು ಇದಕ್ಕೆ ಹಾಕ್ಬಿಡು, ಆರ್ಟ್ ಬಾಕ್ಸ್ಗೆ ಹಾಕ್ಬಿಡು. ಹಿಂಗೆ ಮಾಡಬಾರ್ದು, ಹಿಂಗೆ ಹಿಂಗಿರುತ್ತಲ್ವಾ, ಹಿಂಗೆ ಮಾಡಿ ಹಿಂಗೆ ಎತ್ತಬೇಕು, ಹಿಂಗೆ ಮಾಡಿ ಹಿಂಗೆ ಹಿಂಗೆ. ಅಷ್ಟೇ. ಇವಾಗ ಮುದ್ದೆ ಮಾಡಾಯ್ತು. ಮಟನಿಗೆ ಮಸಾಲೆ ಹಾಕ್ತಾ ಇದ್ದೀನಿ. ನಿಶಾ ಅವರು ರೈಸ್ ಮಾಡ್ತಾ ಇದ್ದಾರೆ. ರೈಸ್ ಮಾಡ್ತೀನಿ. ರೈಸ್ ಮಾಡ್ತಾರೆ, ಸಾಹಸ ಮಾಡ್ತಾ ಇದ್ದಾರೆ ರೈಸ್ ಮಾಡಿ. ನಾನು ರೈಸ್ ಚೆನ್ನಾಗಿ ಮಾಡ್ತೀನಿ, ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ ನಮ್ಮ ಅಣ್ಣ. ನನ್ನ ರೈಸ್ ಚೆನ್ನಾಗೈತೆ ಸ್ವೀಟ್ ಆಗೈತೆ ಅಂತ ತಿಂತಾನೆ. ಯಾಕೆ? ಸಾಂಬಾರು ಮಾಡ್ತೀನಿ. ಸಾರು ಮಾತ್ರ ತಿನ್ನಲ್ಲ ಬಿಡಿ, ಅನ್ನ ಮಾತ್ರ ತಿಂತಾನೆ. ಅಷ್ಟು ಚೆನ್ನಾಗಿರುತ್ತೆ. ಯಾಕೆ ಅಂತ ಗೊತ್ತಾಯ್ತಾ? ಹೌದು, ಸಕ್ಕತ್ತಾಗಿ ಮಾಡಿರ್ತೀಯ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಏನ್ ಸಾಂಬಾರ್ ಮಾಡ್ತಾಳೆ ಅಂದ್ರೆ ಬರೀ ಅನ್ನನೇ ತಿಂತಾ ಇರ್ತೀನಿ ಕಣೆ, ಸಾಂಬಾರೇ ತಿನ್ನಕ್ಕಾಗಲ್ಲ ಅಂತ ಅಂತಿರ್ತಾರೆ. ಮಿಕ್ಕಿಸ್ಕೊಂಡಿರ್ತಾರೆ ಕಣೆ ಅವರು ನೆಕ್ಸ್ಟ್ ಡೇಗೆ ಸಾಂಬಾರ್ನ. ರೈಸ್ ಚೆನ್ನಾಗಿರುತ್ತೆ, ಅದಕ್ಕೆ ಸಾರು ಚೆನ್ನಾಗಿರುತ್ತೆ, ರೈಸ್ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಸ್ವಲ್ಪ ಇವಾಗ ಇದಕ್ಕೆ ನೀರು ಹಾಕೋದು ಒಳ್ಳೆ ಇಲ್ಲ. ನಮ್ಮದೇ ಕಿಚನ್ ಇವತ್ತು ಧ್ವಂಸ ಮಾಡ್ತಾ ಇದ್ದೀವಿ. ಓಕೆ, ಇವಾಗ ಇನ್ನೊಂದು ಸ್ವಲ್ಪ ಮಟನ್ ಬೇಯಬೇಕು. ಉಪ್ಪೇನಾದರೂ ಬೇಕು ಅಂತಂದ್ರೆ ಟೇಸ್ಟ್ ಮಾಡಿ ಆಮೇಲೆ ಹಾಕೊಳ್ಳೋಣ ಮಸಾಲೆ ಎಲ್ಲ. ಕೆಟ್ಟಿದ್ದಾಗಿ ಯಾಕೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂತೆಲ್ಲ ಉಟ್ಕೊತಾ ಇರ್ತಾಳೆ. ಏನಿರು ಬರೀ ನಾನ್ ವೆಜ್ ಮಾಡ್ಕೊ ತಿಂತಾವಲ್ಲ ಹೊಟ್ಟೆ ಹೊಡ್ಸಕ್ಕೆ ಮಾತಾಡ್ತಾಳೆ ಯಾವಾಗಲೂ. ಮಸಾಲೆ ಗಮ್ಮಂತ ಇದೆ. ನನಗೆಲ್ದಿ ಇರ್ಬೇಕಿತ್ತು, ಈಗ ನಿನಗೆ ಮಾಡ್ತಿದ್ದಲ್ಲ ಸರಿಯಾಗಿ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್? ಒಂದು ನಿಮಿಷ, ಇದು
ಹಿಂಗೆ ತೊಳ್ಕೊಬೇಕು. ಹಿಂಗೆ ತೊಳೆದಾದ್ಮೇಲೆ ಪ್ರಪಂಚದಲ್ಲಿ ಅವ್ರಿಗೆ ಯಾರು ರೈತ ಮಾಡಕ್ ಬರಲ್ಲ ನೋಡು. ನಂತರ ಮಾಡಕ್ ಬರಲ್ಲ. ಓಕೆ, ಇದು ಇಷ್ಟು ತೆಳ್ಳಕ್ಕಿದ್ರೆ ಬೆಂದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಚೆನ್ನಾಗಿ ತೊಡಿಬೇಕು. ಅದ್ರೊಳಗೆ ಏನೇನೋ ಹಾಕಿರ್ತಾರೆ. ಅವ್ಳು ಕಾಣಿಸ್ತಿದ್ದಾಳ? ನನ್ನ ಬ್ಲಾಕ್ ಮಾಡ್ಬಿಡೆ. ನನ್ನ ಚಾನಲ್ ನಿನ್ನ ಚಾನಲ್ ಗೊತ್ತಾಯ್ತಾ ಇಲ್ಲ ನನಗೆ. ನಾನು ನೆಕ್ಸ್ಟು ಒಂದು ಏನು ನನ್ನ ಹತ್ರ ಕೋಚಿಂಗ್ ತಗೊಂಡು ನಾನು ಇವಾಗ ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ. ಬಂದ್ಬಿಡಿ, ಇವ್ರಾದ್ರೂ ಇರೋರೆಲ್ಲ ನನ್ನ ಹತ್ರನೂ ಬಂದ್ಬಿಡಿ. ಸ್ವಲ್ಪ ತಣ ಹಾಕ್ತಾ ಇದ್ದೇನೆ. ಅಷ್ಟೇ, ಮುಗೀತು ಸಾಂಬಾರ್ ಕತೆ. ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಇವತ್ತೇ ಇಡ್ತೀಯಾ ಅನ್ನೋಕ್ಕಿಲ್ಲ ನಾಳೆ ಇಡ್ತೀಯಾ? ಪೌಡರ್ ಹಾಕಿರ್ತಾರಲ್ಲ, ಕ್ಲೀನಾಗಿ ತೊಳಿಬೇಕು. ಅಪರೂಪಕ್ಕೆ ಯಾವಾಗಾರ ಒಂದಿನ ಅಡುಗೆ ಮನೆಗೆ ಬಂದ್ರೆ ಹಿಂಗೆ ಆಗೋದು. ಎಷ್ಟು ಸಲ ತೊಳೆದೆ? 3 ಸಲ. ಇನ್ನೊಂದು ಸಲ ತೊಳಿಬೇಕಾ? ಸಾಕು ಸಾಕು. ಅಕ್ಕಿದು ಸತ್ವನೇ ಹೋಗಿಸ್ಬಿಡ್ತೀನಿ ನೀನು ತೊಳ್ದು. ಈಗ ಇದರಲ್ಲಿ 3 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಎಷ್ಟಕ್ಕೆ? 1.5 ಗ್ಲಾಸ್ ಅಕ್ಕಿಗೆ. ಆಯ್ತು. 3 ಲೋಟ ಅಕ್ಕಿಗೆ ಎಷ್ಟು ಲೋಟ ನೀರು ಹಾಕ್ತೀಯಾ? 3 ಲೋಟ 6 ಗ್ಲಾಸ್. 2.5ಗೆ 5.5. ಹೋಗಿ ಇವಾಗ ರಮಣ ಹತ್ರ ಜಾಕ ಬಂದಾಳ. ಎಷ್ಟು ಲೋಟ ನೀರು ಹಾಕ್ಬೇಕು ಅಂತ ಕೇಳ್ಕೊಬೇಕು ಮಾಡ್ತಾಳೆ. ನಂಗೆ ಅನ್ನ ಮಾಡಕ್ ಮಾತ್ರ ಸಕ್ಕದಾಗ ಗೊತ್ತು. ಇವ್ರಿಗೂ ನಾನು ಹೇಳ್ಕೊಟ್ಟಿದ್ದೆ. ಮತ್ತೆ ಅವಾಗ ಹೇಳಿದ್ನಲ್ಲ, ಏನು ನಮ್ಮ ಅಣ್ಣ ಮಾತಾಡ್ಕೊಂಡು ಎಷ್ಟಾಗ್ತೆ ಗೊತ್ತಾಯ್ತಾ ಅಲ್ಲಿ? 3 ಹಾಕ್ದೆ. ನಮ್ಮ ಅಣ್ಣ ಬರೀ ಅನ್ನನೇ ತಿಂತಾರೆ ಅಂತ. ಇನ್ನೊಂದು ಇದೆ, ಇದಕ್ಕೆ ನಮ್ಮ ಅಣ್ಣ ತಿನ್ನೋದು ಸ್ವೀಟ್ ಆಗಿರುತ್ತೆ. ಹಾಕ್ತೀನಿ. ನೀವು ಹಿಂಗೆ ಮಾಡಿ, ನಿಮ್ಮ ಮನೇಲಿ ಸಾರಿ. ನನ್ನ ರೈಸ್ ರೆಸಿಪಿ ನಾನು ಮಾಡ್ತಾ ಇದೀಯಾ? ಚೆನ್ನಾಗಿರುತ್ತೆ ನೋಡು, ತಿಂದು. ಸರಿ, 3 ಸಾಕು. 3 ಹಾಕು ಸಾಕು. ಉಪ್ಪು ಹಾಕೋದು ನೋಡಿದೀನಿ ಪ್ರಪಂಚದಲ್ಲಿ. ಯಾರ ಸಕ್ಕರೆ ಹಾಕ್ತಾರ ರೈಸ್ಗೆ? ಗುರು ಇರುತ್ತೆ. ಓಕೆ, ಅಕ್ಕಿನ ಸ್ವಲ್ಪ ಹೊತ್ತು ನೆನಿಲಿ, ಆಮೇಲೆ ಆನ್ ಮಾಡಿದ್ರೆ ಚೆನ್ನಾಗಾಗತ್ತೆ. ಕುದಿ ಬಮ್ಮ, ಕುದಿ ಬೇಯ್ತಾ ಇದೆ. ಇವು ಏನೇನೋ ಕೋತಿ ಚೇಷ್ಟೆ ಮಾಡ್ತಾವಳಾಗ್ಲಿಂದ. ಎಲ್ಲಿರುತ್ತೆ ಅನ್ನ ಇಟ್ಟವನ್ನೇ. ಇವಾಗ ಆಲ್ಮೋಸ್ಟ್ ಆಗಿದೆ. ರೈಸ್ಗೂ ಇಟ್ಟಿದ್ದೀವಿ. ಇನ್ನೊಂದು ಆಯಿತು ಆಲ್ಮೋಸ್ಟ್. ಇವಾಗ ನಮ್ಮ ಲೆಜೆಂಡ್ನ ಕರಿಯೋ ಟಮಯ ಸ್ವಲ್ಪ ಟಂಗ್ ಟ್ವಿಸ್ಟ್ ಆಗಿದೆ ಸಮ್ಟೈಮ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಲೆಜೆಂಡ್ ಗೆಸ್ಟ್ ಬರೋ ಅಷ್ಟರಲ್ಲೆಲ್ಲ ರೆಡಿ ಮಾಡಿಬಿಡೋಣ. ಹಾಕಿ ನೋಡಿ ಹೆಂಗೆ ಕುದೀತಾ ಇದೆ, ಹೆಂಗಾಗಿದೆ ನೋಡಿದ್ರಾ? ಹೆಂಗೆ ಮಾಡಿದ್ದೀನಿ ನೋಡ್ತಾ ಇದ್ದೀರಾ? ಓಕೆ, ಇಷ್ಟಿರಲಿ. ಅದು ಬೇಯ್ತಾ ಇರಲಿ. ಓಕೆ, ಅದನ್ನ ತೆಗಿಯೋ ಶಕ್ತಿ ಇಲ್ಲ ಇವಳಿಗೆ. ಅಂತ ತೋರಿಸು ಯಾವ್ದು ರಸಗುಲ್ಲ ಏನು ಅಂತ. ಓಕೆ, ಮುದ್ದೆ ಮಟನ್ ಸ್ಮೆಲ್ ಗೊತ್ತೈತೆ ರಸಗುಲ್ಲದಲ್ಲಿ. ಮುದ್ದೆ, ಮಟನ್ ಸಾಂಬಾರ್ ಚೆನ್ನಾಗಿದೆ ಅಲ್ಲ? ಓಕೆ, ಲೆಜೆಂಡ್ನ ಕರಿತೀವಿ ಈಗ. ಲೆಜೆಂಡ್ ಪುಟ್ಲಕ್ಷ್ಮಮ್ಮ ಅವರು. ಪುಟ್ಲಕ್ಷ್ಮಮ್ಮ ಬರ್ತಾ ಇದ್ದಾರೆ. ಇನ್ನೇನು ಬರ್ತಾ ಇದ್ದಾರೆ. ಬಂದ್ರು. ನಾನು ಮಾಡಿರೋದು. ಬಂದ್ರು. ಹೇಳಿಲ್ಲ, ನಾನು ತಿನ್ನಿ ಅಂತಾನೆ ಹೇಳಿಲ್ವಲ್ಲ.
ನೀ ತಿನ್ನಿ ಅಂದ್ರೆ ನಮ್ಗೆ ಹೊಟ್ಟೆ ಹಸಿತಾ ಇದೆಯಲ್ಲ. ಓಕೆ ತಿನ್ನಿ. ನೋಡಿರ್ತೀರಲ್ಲ ಈ ಪೀಸ್ನ, ಈ ಫೇಸ್ನ. ತುಂಬ ಚೆನ್ನಾಗದೆ. ಹುಳಿ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಏನು ಮಾತಾಡೋಕ್ಕೆಲ್ಲ. ಅಲ್ಲಿ ನನಗೆ ಒಂದು ಗ್ಲಾಸ್ ಬಿಸಿನೀರು ಕೊಟ್ಬಿಡಿ. ತಿನ್ಕೊಂಡ್ಬಿಡ್ತೀರಾ ಹಂಗೆ? ಎಷ್ಟು ತುಂಬ ಮುದ್ದೆ ಹೆಂಗೈತೆ? ಮುದ್ದೆ ಚೆನ್ನಾಗಿದೆ. ಸಾಂಬಾರು ಸಾಂಬಾರು ಚೆನ್ನಾಗಿದೆ. ಏನಾದ್ರು ಬೇಕಾದ್ರೆ ಚೆನ್ನಾಗಿಲ್ಲ ಅಂದ್ರೆ ಏನ್ ತಿದ್ಕೋಬೇಕಂದ್ರೆ ಹೇಳಿ, ನಿಮ್ಮೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಇಲ್ಲ ಇರೋರು. ಎಲ್ಲ ಚೆನ್ನಾಗಿದೆ. ನೀರ್ ಬೇಕಾ? ಗಂಟ್ಲು ಸಿಗಾಕೊಂಡಿದೆ ಅನ್ಸುತ್ತೆ. ಬಿಸಿ ನೀರು. ಬಿಸಿ ಅಲ್ಲಿ ನಂಗೊಂದು ಆಕಜಿ ಸಣ್ಣ ಬಾ. ನಿಜ ಹೇಳಿ ಅಜ್ಜಿ, 10ಕ್ಕೆ ಎಷ್ಟು ಕೊಡ್ತೀರಾ? ಅದಕ್ಕೆ ಏನು ಕೊಡಬೇಕು? 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಚೆನ್ನಾಗೈತೆ. 5. 10ಕ್ಕೆ 5 ಕೊಡ್ತೀನಿ. ಇನ್ನು ಮುಂದೆ ಮಾಡ್ತಾ ಜಾಸ್ತಿ ಕೊಡ್ತೀನಿ. ಟೇಸ್ಟಿಗೆ ಎಷ್ಟು ಕೊಡ್ತೀಯ ಅಜ್ಜಿ? ಟೇಸ್ಟ್ 10. ಅರ್ಥ ಆಗಿಲ್ಲ ಅಜ್ಜಿಗೆ. ಚಿಕ್ಕದು ಮಿಸ್ ಮಾಡ್ಕೋತಿದ್ರಿ ಅಲ್ವಾ ಈ ಫೇಸ್ನ? ನೋಡಿ ನಮ್ಮ ಬ್ಲಾಗಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ಇನ್ನು ಮುಂದೆ ಅಜ್ಜಿಯವ್ರ ಜೊತೆ ವಿಡಿಯೋಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ನಿಶಾ ನಿಖಿಲ್ ಅವ್ರನ್ನ ಟ್ಯಾಗ್ ಮಾಡಿಬಿಟ್ಟು ಅಜ್ಜಿ ಜೊತೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ. ಸಾಕ್ತೀನಿ. ಅಡುಗೆ ಕೊಡು. ಚೆನ್ನಾಗೈತೆ ಅಲ್ವಾ ಅಜ್ಜಿ? ಚೆನ್ನಾಗೈತೆ. ಚೆನ್ನಾಗಿದೆ. ಇಲ್ಲೇ ಎಲ್ಲ ತಿನ್ಕೊಳಂಗೈತೆ. ತಿನ್ನಿ ನೀವು. ಏಪಾ ಓಕೆ. ನಿಮ್ಮನೇಲೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಕ್ಚುಲಿ ಇಷ್ಟ ಆಯ್ತು ನನಗೂ. ನಿಮಗೆ ನಿಶಾ? ಚೆನ್ನಾಗೈತೆ, ಸಗದಾಯ್ತೆ. ಓಕೆ. ನೆಕ್ಸ್ಟ್ ಇವಾಗ ಕೊಡಿ. ಅವ್ರ ಮೊಮ್ಮಗಂಗೆ ಕೊಡ್ತಾರಂತೆ ನಿಖಿಲ್ ಅವರಿಗೆ. ನೆಕ್ಸ್ಟ್ ಇವಾಗ ಆಂಟಿಗೆ, ಇವ್ರ ಮಮ್ಮಿಗೆ ಎಲ್ಲರಿಗೂ ಕೊಟ್ಬಿಟ್ಟು ಹೇಗಿದೆ ಅಂತ ಕೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಈ ವಿಡಿಯೋನ. ಹಾಗೆ ನಿಶನ್ ಜೊತೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ. ಯಾರು ಕೇಳಿದ್ದಾರೆ Q&A ಮಾಡಿ, ಆ್ಯಂಡ್ ಚಾಲೆಂಜಸ್ ಮಾಡಿ, ಮತ್ತು ಶಾಪಿಂಗ್ ಚಾಲೆಂಜಸ್ ಎಲ್ಲ ಮಾಡಿ ಅಂತ. ಓಕೆ, ಮಾಡ್ತೀವಿ. ಶಿ ಇಸ್ ವೆರಿ ಬ್ಯುಸಿ ವಿತ್ ಹರ್ ಎಕ್ಸಾಮ್ಸ್. ನೆಕ್ಸ್ಟ್ ಎಕ್ಸಾಮ್ಸ್ IAS ಮಾಡ್ತಿದ್ರೆ IAS ಮಾಡ್ತಾಳೆ. ಹೊಸಿ ಓದ್ತಾಳ, ಬೆಳಗ್ಗೆ ಎದ್ದೊಳ್ತಾಳೆ, ಅರ್ಧ ಅವರಲ್ಲಿ ಓದ್ತಾಳೆ, ಹೋಗಿ ಎಕ್ಸಾಮ್ ಬರೀತಾಳೆ. ಬೆಳಗಾನ ಓದ್ತಿರ್ತೀವಿ, ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಅದರಿಂದ. ನೆಕ್ಸ್ಟ್ ಎಕ್ಸಾಮ್ ಮುಗಿದ ತಕ್ಷಣ ಫುಲ್ ಬಂದ್ಬಿಡ್ತಾರೆ. ಫಸ್ಟ್ ಮಿಲಿಯನ್ ನಮ್ದೇ, 1 ಮಿಲಿಯನ್ ನಮ್ದೇ. ಓಕೆನಾ? ಇವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇವ್ರ ಚಾನಲಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಕಂಟೆಂಟ್ಸ್ ಬರುತ್ತೆ. ತಡ ಆದ್ರೂ ಬ್ಲಾಕ್ ಬಸ್ಟರ್ ಬರುತ್ತೆ. ಅಂಟಿಲ್ ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.